ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ದ ಸ್ಪೆಷಲ್ ಟ್ರಿಬ್ಯುನಲ್ ಇನ್ ಬಾಂಗ್ಲಾದೇಶ್ ಸೆಂಟೆನ್ಸ್ಡ್ ಫಾರ್ಮರ್ PM ಶೇಖ್ ಹಸೀನಾ ಅಂಡ್ ಫಾರ್ಮರ್ ಹೋಮ್ ಮಿನಿಸ್ಟರ್ ಅಸಾದುಜ್ಜಾನ್ ಅಥವಾ ಅಸಾದುಜ್ಜಮಾನ್ ಅಂತ ಹೇಳ್ಬಹುದು ಇದನ್ನು, ಖಾನ್ ಟು ಡೆತ್, ಅಕ್ಯೂಸಿಂಗ್ ದೆಮ್ ಆಫ್ ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಡ್ಯೂರಿಂಗ್ ದಿ 2024 ಸ್ಟೂಡೆಂಟ್ ಪ್ರೊಟೆಸ್ಟ್ ಕ್ರ್ಯಾಕ್ಡೌನ್. ಬಾಂಗ್ಲಾದೇಶದ ಒಂದು ನ್ಯಾಯಮಂಡಳಿ, ವಿಶೇಷ ನ್ಯಾಯಮಂಡಳಿ, ಅಲ್ಲಿನ ಮಾಜಿ ಪ್ರಧಾನಮಂತ್ರಿ ಶೇಖ್ ಹಸೀನಾ ಅವರಿಗೆ ಮತ್ತೆ ಮಾಜಿ ಗೃಹ ಸಚಿವರಿಗೆ 2024ರ ಒಂದು ವಿದ್ಯಾರ್ಥಿ ಪ್ರತಿಭಟನೆ ಸಂದರ್ಭದಲ್ಲಿ ಇವರು ಅಮಾನವೀಯವಾಗಿ ಅಂತಂದ್ರೆ ಮಾನವೀಯತೆ ವಿರುದ್ಧ ಕೆಲವು ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಅಂತ ಕರೀತೇವೆ, ಆ ಒಂದು ಆರೋಪದ ಮೇಲೆ ಇವರಿಗೆ ಮರಣ ದಂಡನೆಯನ್ನ ವಿಧಿಸಿದ್ದಾರೆ. ಫಾರ್ಮರ್ ಪೊಲೀಸ್ ಚೀಫ್ who turned state witness received 5 years in prison for his role in the crackdown. ಮತ್ತೆ ಇಲ್ಲಿ ಕೆಲವರು ಸರ್ಕಾರದ ಸಾಕ್ಷಿಯಾಗಿ ಒಬ್ಬ ಪೊಲೀಸ್ ಸಹ ಅಲ್ಲಿ ಮುಖ್ಯವಾಗಿ ಪಾತ್ರವನ್ನು ವಹಿಸಿದ್ರು, ಅವರಿಗೆ ಸಹ 5 ವರ್ಷಗಳ ಜೈಲು ಶಿಕ್ಷೆನ ವಿಧಿಸಿದ್ದಾರೆ. The tribunal held them responsible for excessive state violence during the July-August 2024 protest, which eventually contributed to the fall of Hasina government. ಅಂದ್ರೆ ಹಸೀನಾ ಅವರ ಸರ್ಕಾರ ಪತನ ಆಗಲಿಕ್ಕೆ ಕಾರಣ ಮುಖ್ಯವಾಗಿ ಏನು ಅಂತಂದ್ರೆ, ಆವಾಗ ಜುಲೈ-ಆಗಸ್ಟ್ ಸಂದರ್ಭದಲ್ಲಿ ಪ್ರತಿಭಟನೆ ತುಂಬಾ ತೀವ್ರ ಮಟ್ಟಕ್ಕೆ ಹೋಗಿತ್ತು, ರಾಜ್ಯದಲ್ಲಿ ಹಿಂಸಾಚಾರ ಆಗ್ತಾ ಇತ್ತು, ಅಂದ್ರೆ ದೇಶದಲ್ಲಿ. ಹಾಗಾಗಿ ಅದರ ಜವಾಬ್ದಾರಿ ಈ ಶೇಖ್ ಹಸೀನಾ ಅವರದ್ದು ಅಂತ ನ್ಯಾಯಮಂಡಳಿ ಹೇಳ್ತಾ ಇದೆ. ಆದರೆ ಶೇಖ್ ಹಸೀನಾ ಅವರು ಭಾರತದಲ್ಲೇ ಇದ್ದಾರೆ. ಅವರು ರಿಜೆಕ್ಟೆಡ್ ದ ವರ್ಡಿಕ್ಟ್ ಆಸ್ ಅನ್ಫೇರ್ ಅಂಡ್ ಪೊಲಿಟಿಕಲಿ ಮೋಟಿವೇಟೆಡ್. ಇದು ಅನ್ಯಾಯಕರವಾದಂತಹ ಒಂದು ನಿರ್ಧಾರ ಮತ್ತೆ ಪೊಲಿಟಿಕಲಿ ಮೋಟಿವೇಟೆಡ್, ರಾಜಕೀಯ ಪ್ರೇರಿತ ಅಂತ ಇಲ್ಲಿ ನಮ್ಮ ದೇಶದಲ್ಲಿರೋ ಶೇಖ್ ಹಸೀನಾ ಅವರು ಹೇಳ್ತಾ ಇದ್ದಾರೆ. ಸ್ಟೇಟಿಂಗ್ ದಟ್ ಶಿ ಅಂಡ್ ಹರ್ ಮಿನಿಸ್ಟರ್ ಆಕ್ಟೆಡ್ ಇನ್ ಗುಡ್ ಫೇತ್ ಅಂಡ್ ನೆವರ್ ಆರ್ಡರ್ಡ್ ಕಿಲ್ಲಿಂಗ್ಸ್. ಮತ್ತೆ ತಾವು ಸದ್ಭಾವನೆಯಿಂದಾನೇ ಕಾರ್ಯನಿರ್ವಹಿಸಿದ್ದೇವೆ, ಮತ್ತೆ ಕೊಲೆಗಳಿಗೆ ಅಲ್ಲಿ ನಡೆದಿರ್ತಕ್ಕಂಥ ಹಿಂಸಾಚಾರಕ್ಕೆ ನಾವು ಆದೇಶವನ್ನು ನೀಡಿಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನು 6 months of heavy and continuous rains have damaged coffee plantation in Karnataka, leading to an estimated loss of 30,000 tons in India's coffee output this year. ಭಾರಿ ಮಳೆಯಿಂದ ನಿರಂತರವಾಗಿ 6 ತಿಂಗಳು ಭಾರಿ ಮಳೆ ಸುರಿದು ಕರ್ನಾಟಕದಲ್ಲಿರೋ ಕಾಫಿ ತೋಟಗಳಿಗೆ ಹಾನಿ ಆಗ್ತಾ ಇದೆ. ಅಂತಂದ್ರೆ ಈ ವರ್ಷ ಕಾಫಿ ಉತ್ಪಾದನೆಯಲ್ಲಿ ಸುಮಾರು 30,000 ಟನ್ ನಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದಾರೆ, ಅಂದಾಜು ಮಾಡ್ತಾ ಇದ್ದಾರೆ. The bad weather caused leaf diseases, berry drought, and poor setting of cherries, reducing Arabica and Robusta yields across major coffee growing districts. ಈ ಒಂದು ಬ್ಯಾಡ್ ವೆದರ್, ವಾತಾವರಣ ಇರಬಹುದು ಅಥವಾ ಹವಾಮಾನ, ಇದೆಲ್ಲ ಸರಿಯಾಗಿ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಆಗದೆ ಇರೋದ್ರಿಂದ ಎಲೆ ರೋಗಗಳು, ಹಣ್ಣು ಉದುರೋದು ಮತ್ತೆ ಚೆರ್ರಿಗೆ ಸಂಬಂಧಪಟ್ಟಂತಹ ಎಷ್ಟೋ ಸಮಸ್ಯೆಗಳು ಕಂಡು ಬರ್ತಾ ಇತ್ತು. ಇದರಿಂದಾಗಿ ರೋಬಸ್ಟಾ ಅರೇಬಿಕಾ ಅನ್ನೋದು ನೀವು ಕೇಳಿರಬಹುದು, ಆ ಒಂದು ವಿಧಗಳ ಒಂದು ಇಳುವರಿ ಕಡಿಮೆ ಆಗಿದೆ. ಎಕ್ಸ್ಪರ್ಟ್ಸ್ ಸೇ ಕ್ಲೈಮೇಟ್ ಚೇಂಜ್ ಅಂಡ್ ಅನ್ಪ್ರೆಡಿಕ್ಟಬಲ್ ರೈನ್ಫಾಲ್ ಆರ್ ಮೇಜರ್ ರೀಸನ್ಸ್ ಫಾರ್ ಡಿಕ್ಲೈನಿಂಗ್ ಕಾಫಿ ಪ್ರೊಡಕ್ಷನ್ ಇನ್ ಕರ್ನಾಟಕ. ಏನಾಗಿದ್ದ ಕಾರಣ ಏನು ಅಂತಂದ್ರೆ, ಎಕ್ಸ್ಪರ್ಟ್ಗಳೇನು ಹೇಳೋದೇನು, ಕ್ಲೈಮೇಟ್ ಚೇಂಜ್, ಎಲ್ಲ ಕಡೆ ಸಹ ಈ ಕಾರಣ ಬಂದೇ ಬರುತ್ತೆ, ಹವಾಮಾನ ಬದಲಾವಣೆ ಆಗೋದು. ಅದರಿಂದಾಗಿ ರೈನ್ಫಾಲು ಅನ್ಪ್ರೆಡಿಕ್ಟೇಬಲ್ ಆಗಿರುತ್ತೆ, ಊಹಿಸ್ಲಿಕ್ಕೆ ಆಗೋದಿಲ್ಲ, ಯಾವಾಗ ಮಳೆ ಜೋರಾಗಿ ಬರುತ್ತೆ ಯಾವಾಗ ಇರೋದಿಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿಚ್ ಗ್ರೋಸ್, ಕರ್ನಾಟಕದಲ್ಲಿ ನೋಡಿ, ವಿಚ್ ಗ್ರೋಸ್ 70% ಆಫ್ ಇಂಡಿಯಾಸ್ ಕಾಫಿ. ಅಂದ್ರೆ ಭಾರತದ ಕಾಫಿಯಲ್ಲಿ ಸುಮಾರು 70% ಮುಖ್ಯವಾಗಿ ಅಷ್ಟನ್ನ ಕರ್ನಾಟಕದಿಂದಾನೇ ಬೆಳೀತಾರೆ. ಮುಂದಿನ ವಿಷಯ, ಸುಪ್ರೀಂ ಕೋರ್ಟ್ ಸೆಡ್ ದಟ್ ಮೇಕಿಂಗ್ ದಿ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಪರ್ಮನೆಂಟ್ ಇಸ್ ನಾಟ್ ಅ ರಿಯಲ್ ಸೊಲ್ಯೂಷನ್ ಟು ಡೆಲ್ಲಿ ಪೊಲ್ಯೂಷನ್. Instead, a long-term policy is needed that does not harm migrant workers and daily wage earners. ದೆಹಲಿ ಮಾಲಿನ್ಯದ ಬಗ್ಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನ್ ಅನ್ನ ಮುಖ್ಯವಾಗಿ ಅಳವಡಿಸಲಿಕ್ಕೆ ಹೊರಟಿದ್ದಾರೆ. ಅದರಿಂದಾಗಿ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ಆದ್ರೆ ಇದು ಶಾಶ್ವತ ಪರಿಹಾರ ಅಲ್ಲ. ಅದನ್ನ ಯಾವಾಗಲೂ ನೀವು ಅಳವಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ಪ್ಲಾನ್ ಒಳ್ಳೇದಲ್ಲ. ಅದರ ಬದಲಿಗೆ ವಲಸೆ ಕಾರ್ಮಿಕರು ಇರ್ತಾರೆ, ದಿನಗೂಲಿ ನೌಕರರು ಇರ್ತಾರೆ, ಅವ್ರಿಗೆ ಹಾನಿ ಆಗದೆ ಇರೋ ತರ ಒಂದು ಲಾಂಗ್ ಟರ್ಮ್ ಪಾಲಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. The court stressed that pollution must be tackled gradually and sustainably, addressing root causes like stubble burning,
vehicle emissions and construction dust instead of short-term knee-jerk measures. ಈಗ ಪೊಲ್ಯೂಷನ್ ಅನ್ನೋ ಸಮಸ್ಯೆ ಇದೆ ಅಲ್ವಾ, ಅಂತಂದ್ರೆ ಮಲಿನತೆ ಇರಬಹುದು, ಕಲುಷಿತತೆ. ಇದಕ್ಕೆ ನಾವು ಸಡನ್ ಆಗಿ ನಾಳೆನೆ ಅದನ್ನ ತಡೆಗಟ್ಟು ಬಿಡ್ತೇವೆ, ಟೆಂಪ್ರರಿ ಪ್ರೊವಿಷನ್ಗಳನ್ನ, ಟೆಂಪ್ರರಿ ಮೆಜರ್ಗಳನ್ನ ತೆಗೆದುಕೊಳ್ಳಿಕ್ಕೆ ಹೋಗ್ತೇವೆ. ಆದ್ರೆ ಆ ಸಮಸ್ಯೆಯನ್ನ ನಾವು ಗ್ರಾಜುವಲ್ ಆಗಿ, ಸಸ್ಟೈನಬಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡಬೇಕು. ಅದಕ್ಕೇನ್ ಮಾಡಬೇಕು? ರೂಟ್ ಕಾಸ್ಗಳು, ಮುಖ್ಯವಾಗಿ ಕಾರಣಗಳೇನು? ಸ್ಟಬಲ್ ಬರ್ನಿಂಗು, ಕೃಷಿ ತ್ಯಾಜ್ಯ ಸುಡೋದು, ವೆಹಿಕಲ್ ಎಮಿಷನ್, ಕನ್ಸ್ಟ್ರಕ್ಷನ್ ಡಸ್ಟ್, ಇದನ್ನ ಮೊದಲು ನಾವು ಮ್ಯಾನೇಜ್ ಮಾಡಬೇಕಾಗತ್ತೆ. ಹಾಗಾಗಿ ಶಾರ್ಟ್ ಟರ್ಮ್ ಇಂಥ ಮೇಲ್ಗಡೆ ಗ್ರೇಡೆಡ್ ರೆಸ್ಪಾನ್ಸ್ ಆಕ್ಷನ್ ಪ್ಲಾನು, ಗ್ರಾಪ್ ಅಂತ ಹೇಳ್ತೀವಲ್ವಾ, ಅದ್ರ ಬದಲು ನೀವು ರೂಟ್ ಕಾಸ್ಗಳನ್ನ ಸಾಲ್ವ್ ಮಾಡಿ ಮೊದಲು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಎಕ್ಸ್ಪರ್ಟ್ಸ್ ಟೋಲ್ಡ್ ದ ಕೋರ್ಟ್ that changes in farming practices like advancing paddy harvesting to reduce stubble burning are crucial, along with better support from the Center for in situ stubble management. ಇದ್ರ ಜೊತೆ ಬೇರೆ ಬೇರೆ ತಜ್ಞರು ಏನು ಹೇಳ್ತಾ ಇದ್ದಾರೆ? ಕಸ ಅಥವಾ ತ್ಯಾಜ್ಯ ಸುಡೋದನ್ನ ಕಡಿಮೆ ಮಾಡಲಿಕ್ಕೆ ಭತ್ತದ ಹಾರ್ವೆಸ್ಟಿಂಗ್ ಅನ್ನ ಸ್ವಲ್ಪ ಬೇಗ ಮಾಡೋದು, ಸುಗ್ಗಿ ಅಂತ ಕರಿತೇವೆ. ಮತ್ತೆ ಇನ್ಸಿಟು ಎಲ್ಲಿರುತ್ತೋ ಅಲ್ಲೇ ಕಸವನ್ನ ನಿರ್ವಹಣೆ ಮಾಡಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ತಮ್ಮ ಬೆಂಬಲ ಬೇಕು ಕೇಂದ್ರದಿಂದ. ಕೃಷಿ ಪದ್ಧತಿಗಳಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡಲೇಬೇಕಾಗುತ್ತೆ. ಇಂಥದನ್ನ ಮಾಡಿದಾಗ ಪೊಲ್ಯೂಷನ್ಗೆ ನಾವು ಕೆಲವು ಪರಿಹಾರಗಳನ್ನ ಕಂಡು ಹಿಡ್ಕೋಬಹುದು ಅಂತ ತಜ್ಞರು ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ. ಇನ್ನು ಆರ್ಮಿ ಚೀಫ್ ಸ್ಯಾಡ್ ಇಂಡಿಯಾ-ಚೀನಾ ರಿಲೇಷನ್ಸ್ ಹ್ಯಾವ್ ಇಂಪ್ರೂವ್ಡ್ ಸಿನ್ಸ್ ಅಕ್ಟೋಬರ್ ಲಾಸ್ಟ್ ಇಯರ್ ಡ್ಯೂ ಟು ಕಂಟಿನ್ಯೂಸ್ ಡೈಲಾಗ್ ಬಿಟ್ವೀನ್ ದಿ ಟೂ ಕಂಟ್ರೀಸ್ ಟಾಪ್ ಲೀಡರ್ಸ್. ಭಾರತ ಮತ್ತೆ ಚೀನಾ ದೇಶದ ಮುಖ್ಯ ನಾಯಕರ ನಡುವೆ ಪರಸ್ಪರ ಮಾತುಕತೆ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಉದ್ವಿಗ್ನತೆ, ಎರಡು ದೇಶಗಳ ನಡುವಿನ ಒಂದು ಸಂಬಂಧ ಸುಧಾರಿಸ್ತಾ ಇದೆ, ಉದ್ವಿಗ್ನತೆ ಕಡಿಮೆ ಆಗಿದೆ ಅಂತ ಈಗ ಮುಖ್ಯವಾಗಿ ಸೇನಾ ಮುಖ್ಯಸ್ಥರು ಹೇಳ್ತಾ ಇದ್ದಾರೆ. He noted that both sides are working on reviving talks and resolving the border standoff. ಎರಡು ದೇಶದವರು ಒಳ್ಳೆ ರೀತಿ ಮಾತುಕತೆ ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಮತ್ತೆ ಗಡಿಯಲ್ಲಿ ಆಗ್ತಾ ಇರ್ತಕ್ಕಂತಹ ಸೇನಾ ಕಾರ್ಯಾಚರಣೆಗಳನ್ನ, ಅದರಲ್ಲಿ ಯಾವುದೇ ಸಂಕಷ್ಟ ಎದುರಾಗದ ಇರೋ ತರ ನೋಡ್ಕೊಳ್ಳಿಕ್ಕೆ ಮುಂದಾಗ್ತಾ ಇದ್ದಾರೆ. with the defense ministers agreeing to continue sustained border level dialogue. ಮತ್ತೆ ಮುಖ್ಯವಾಗಿ ಡಿಫೆನ್ಸ್ ಅಲ್ವಾ, ರಕ್ಷಣಾ ಸಚಿವರು ಎರಡೂ ಕಡೆಯವರು ಸಹ ಮಾತುಕತೆಗಳ ಮೂಲಕ ಅದನ್ನ ಬಾರ್ಡರ್ನಲ್ಲಿ ಸಸ್ಟೈನ್ಡ್ ಬಾರ್ಡರ್ ಲೆವೆಲ್ ಡೈಲಾಗ್, ನಿರಂತರವಾಗಿ ಒಂದು ಮಾತುಕತೆಯನ್ನ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಆರ್ಮಿ ಚೀಫ್ ಆಲ್ಸೋ ಹೈಲೈಟೆಡ್ ಇಂಡಿಯಾ ಸ್ಟ್ರೆಂಥನ್ಡ್ ಡಿಫೆನ್ಸ್ ಪ್ರಿಪೇರ್ನೆಸ್, decline in terror incident in Jammu and Kashmir after Article 370 abrogation and India's firm stance against terrorism. ಇದರ ಜೊತೆ ಅವರು ಇನ್ನೊಂದು ಹೇಳಿದ್ದು ಏನಂತಂದ್ರೆ, ನಮ್ಮ ಆರ್ಮಿ ಇರಬಹುದು, ಸೇನೆ ಇರಬಹುದು, ಎಲ್ಲಾ ಸೇನೆಗಳು ಡಿಫೆನ್ಸ್ ಪ್ರಿಪೇರ್ನೆಸ್, ರಕ್ಷಣಾ ಸನ್ನದ್ಧತೆ ಅಂತ ಕರಿತೇವೆ ಅಲ್ವಾ, ನಮ್ಮ ರಕ್ಷಣಾ ಸನ್ನದ್ಧತೆ ಇನ್ನಷ್ಟು ಸ್ಟ್ರೆಂಥನ್ ಆಗಿದೆ, ಅದಕ್ಕೆ ಇನ್ನಷ್ಟು ಬಲ ಬಂದಿದೆ. ಆರ್ಟಿಕಲ್ 370 ರದ್ದು ಮಾಡಿದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನಾ ಘಟನೆಗಳು ಇಳಿಕೆ ಕಾಣ್ತಾ ಇದೆ. ಮತ್ತೆ ಭಾರತ ಭಯೋತ್ಪಾದನೆಯನ್ನ ಸ್ವಲ್ಪನೂ ಸಹಿಸೋದಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಪ್ರಜಾವಾಣಿಯಲ್ಲಿ ಸಹ ಇದ್ರ ಬಗ್ಗೆ ಬಂದಿತ್ತು, ಬೆಳಗ್ಗೆ ನ್ಯೂಸ್ ಹೈಲೈಟ್ಸ್ ಅಲ್ಲಿ ಸಹ ನಾವು ನೋಡಿದ್ವಿ ಅಲ್ವಾ. ಯಾಕಂದ್ರೆ ಪಾಕಿಸ್ತಾನ ಪಕ್ಕದ ದೇಶಗಳ ಜೊತೆ ಹೇಗಿರ್ಬೇಕು ಅಂತ ನಾವು ಕಲಿಸ್ತೇವೆ ಬೇಕಿದ್ರೆ ಅಂತ ಅವ್ರು ಹೇಳಿದ್ದಾರೆ. ಜವಾಬ್ದಾರಿ ಯಾವ ತರ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಪಾಕಿಸ್ತಾನಕ್ಕೆ ಬೇಕಾದ್ರೆ ನಾವು ಕಲಿಸ್ತೇವೆ ಪಾಠನ ಅನ್ನುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡೆವಲಪಿಂಗ್ ಕಂಟ್ರೀಸ್ ಇನ್ಕ್ಲೂಡಿಂಗ್ ಇಂಡಿಯಾ raised concern at COP30 that climate policies, especially those affecting international trade, must be given more importance in future climate negotiations. COP30 ಆಗ್ತಾ ಇರೋದು ಗೊತ್ತಿದೆ, ಎಲ್ಲ ಆಗ್ತಾ ಇದೆ ಅನ್ನೋದು ನಿಮ್ಗೆ ನೆನಪಾಗ್ಬೇಕು. ಈಗ ಬೇರೆ ದೇಶಗಳ ಜೊತೆ ನಾವು ವ್ಯಾಪಾರ ಮಾಡ್ತಾ ಇರ್ತೇವೆ. ಆ ಸಂದರ್ಭದಲ್ಲೂ ಸಹ ಅಲ್ಲಿ ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು? ಕ್ಲೈಮೇಟ್ ಪಾಲಿಸಿಗಳು, ಅದರಲ್ಲೂ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಎಫೆಕ್ಟ್ ಆಗುವಂತ ಕ್ಲೈಮೇಟ್ ಪಾಲಿಸಿಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಕ್ಲೈಮೇಟ್ ನೆಗೋಸಿಯೇಷನ್ಗಳಂತಂದ್ರೇನು? ಹವಾಮಾನ ನೀತಿಗಳಲ್ಲಿ, ಮಾತುಕತೆಗಳಲ್ಲಿ ಇಂತಹ ಒಂದು ವ್ಯಾಪಾರಕ್ಕೆ ಸಂಬಂಧಪಟ್ಟ ಅಂಶಗಳನ್ನ ಸಹ ಡಿಸ್ಕಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಮೊದಲನೇದು, ಕಂಟ್ರೀಸ್ ವಾಂಟ್ ಡಿಸ್ಕಷನ್ಸ್ ಆನ್ ಇಶ್ಯೂಸ್ ಲೈಕ್ ಬಾರ್ಡರ್ ಕ್ಲೈಮೇಟ್ ಟ್ಯಾಕ್ಸಸ್, ಟ್ರೇಡ್ ಬ್ಯಾರಿಯರ್ಸ್ ಅಂಡ್ ಕ್ರಾಸ್ ಬಾರ್ಡರ್ ಇಂಪ್ಯಾಕ್ಟ್ಸ್ ಆಫ್ ಕ್ಲೈಮೇಟ್ ಪಾಲಿಸೀಸ್ ವಿಚ್ ಕ್ಯಾನ್ ಹರ್ಟ್ ಎಕ್ಸ್ಪೋರ್ಟರ್ಸ್ ಫ್ರಮ್ ಡೆವಲಪಿಂಗ್ ನೇಷನ್ಸ್. ಅಂತಂದ್ರೆ ಹವಾಮಾನದಲ್ಲಿ ಇಲ್ಲಿ ಹವಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಗಡಿ ಭಾಗದಲ್ಲಿ ತೆರಿಗೆಗಳಿರುತ್ತೆ, ಬಾರ್ಡರ್ ಕ್ಲೈಮೇಟ್ ಟ್ಯಾಕ್ಸ್ಗಳು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ನಾವು ಕೆಲವೊಂದನ್ನ ಕಳಿಸ್ಬೇಕಾದ್ರೆ
ಅದರಿಂದಾಗಿ ಕ್ಲೈಮೇಟ್ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಸಹ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಮತ್ತೆ ಕ್ರಾಸ್ ಬಾರ್ಡರ್ ಇಂಪ್ಯಾಕ್ಟ್ ಬಗ್ಗೆ ಚರ್ಚೆಗಳು ನಡಿಬೇಕು ಅಂತ ತುಂಬಾ ದೇಶಗಳು ಬಯಸ್ತಾ ಇವೆ. ಆದ್ರೆ ಈ ತರ ಆದಾಗ ಅಭಿವೃದ್ಧಿಶೀಲ ರಾಷ್ಟ್ರಗಳ ರಫ್ತುದಾರರಿಗೆ, ಈಗ ಭಾರತ ಇದೆ, ಈ ಕಡೆ ಯುರೋಪ್ ಇದೆ ಅಲ್ವಾ, ಭಾರತದಿಂದ ಯುರೋಪಿಗೆ ಎಷ್ಟೋ ವಸ್ತುಗಳು ರಫ್ತಾಗತ್ತೆ. ಆದ್ರೆ ಯುರೋಪ್ನವರು ಇಲ್ಲ, ನೀವು ಕಳಿಸಿರೋ ವಸ್ತುಗಳಿಂದ ಕ್ಲೈಮೇಟಿಗೆ ಒಳ್ಳೇದಲ್ಲ, ಅದು ಕ್ಲೈಮೇಟಿಗೆ ಅದು ಧಕ್ಕೆಯನ್ನು ಉಂಟು ಮಾಡುತ್ತೆ, ಅದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ರಫ್ತನ್ನ ನಿಲ್ಲಿಸ್ಬಿಟ್ರೆ ಇಲ್ಲಿರುವಂತಹ ರಫ್ತುದಾರರಿಗೆ ಏನಾಗುತ್ತೆ, ಆವಾಗ ತೊಂದರೆ ಆಗುತ್ತೆ. ಎಷ್ಟೋ ಕಂಟ್ರೀಸ್ಗಳು ಅದನ್ನ ಒಪ್ಪೋದಿಲ್ಲ. ದ ಇಯುಸ್ ಕಾರ್ಬನ್ ಬಾರ್ಡರ್ ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಮೊದಲು ಬಂದಿತ್ತು, ಇದು ಕರೆಕ್ಟ್ ಆಗಿ ನೆನಪು ಮಾಡ್ಕೊಳ್ಳಿ. CBAM ಗೊತ್ತಿಲ್ಲದೆ ಇದ್ರೆ ಹೋಗಿ ಚೆಕ್ ಮಾಡಿ, ಎನ್ವೈರ್ಮೆಂಟಲ್ ಪದೇ ಪದೇ ಬರ್ತಾ ಇರುತ್ತೆ. ಅಂತಂದ್ರೆ ಯುರೋಪಿಯನ್ ಯೂನಿಯನ್ ನ ಮೆಕ್ಯಾನಿಸಮ್ ಇದೆ, ಅದು ಒಂದು ಮೇಜರ್ ಕನ್ಸರ್ನ್ ಈಗ. ಆಸ್ ಇಟ್ ಮೇ ಇನ್ಕ್ರೀಸ್ ಕಾಸ್ಟ್ ಫಾರ್ ಎಕ್ಸ್ಪೋರ್ಟರ್ಸ್, ಎಕ್ಸ್ಪೋರ್ಟರ್ಗಳಿಗೆ, ಇಲ್ಲಿಂದ ರಫ್ತು ಮಾಡೋರಿಗೆ ಜಾಸ್ತಿ ಕಾಸ್ಟ್ ಆಗುತ್ತೆ. ಇಂಡಿಯನ್ ಐರನ್ ಸ್ಟೀಲ್ ಅಂತಹ ಕೆಲವು ಇಂಡಸ್ಟ್ರಿಗಳಿಗೆ ಇದರಿಂದ ಅಫೆಕ್ಟ್ ಆಗುತ್ತೆ. ಹೈಲೈಟಿಂಗ್ ದ ನೀಡ್ ಫಾರ್ ಫೇರ್ ಲಿಂಕ್ ಬಿಟ್ವೀನ್ ಟ್ರೇಡ್ ಅಂಡ್ ಕ್ಲೈಮೇಟ್ ಆಕ್ಷನ್. ಈ ಕಡೆ ಕ್ಲೈಮೇಟ್ ಆಕ್ಷನ್ ಆಗಬೇಕು ನಮಗೆ, ಆದ್ರೆ ಈ ಕಡೆ ಟ್ರೇಡು ಆಗಬೇಕು. ಇದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾತುಕತೆಗಳು ನಡಿಬೇಕು, ಸರಿಯಾದ ಕ್ರಮಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇನ್ನು ಇಂಡಿಯಾಸ್ ಟ್ರೇಡ್ ಡೆಫಿಸಿಟ್ ರೋಸ್ ಶಾರ್ಪ್ಲಿ ಟು $21.8 ಬಿಲಿಯನ್. ಟ್ರೇಡ್ ಡೆಫಿಸಿಟ್, ವ್ಯಾಪಾರ ಕೊರತೆ, in October 2025, mainly because of big increase in gold imports during the festive season. ಹಬ್ಬ ಬಂತು ಅಂತ ಎಲ್ಲ ಖರೀದಿ ಮಾಡಿದ್ದು, ದೇಶದ ವ್ಯಾಪಾರ ಕೊರತೆ ಏರಿಕೆ ಆಗ್ಬಿಟ್ಟಿದೆ ಶಾರ್ಪ್ಲಿ. ಎಷ್ಟು? $21.8 ಬಿಲಿಯನ್ ಏರಿದೆ. ವೈಲ್ ಇಂಪೋರ್ಟ್ಸ್ ಜಂಪ್ಡ್, ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತಂದ್ರೆ ಆಮದು ಮಾಡ್ಕೊಳ್ಳೋದು ಹೆಚ್ಚಾಗಿದೆ, $94.7 ಬಿಲಿಯನ್. ಎಕ್ಸ್ಪೋರ್ಟು ಕಡಿಮೆ ಆಗ್ಬಿಟ್ಟಿದೆ, $72.9 ಬಿಲಿಯನ್. ವೈಡನಿಂಗ್ ದಿ ಗ್ಯಾಪ್ ಬಿಟ್ವೀನ್ ವಾಟ್ ಇಂಡಿಯಾ ಬೈಸ್ ಅಂಡ್ ಸೆಲ್ಸ್ ಇಂಟರ್ನ್ಯಾಷನಲಿ. ನಮ್ಮ ದೇಶದಿಂದ ಏನು ಇಲ್ಲಿ ಬರ್ತಾ ಇದೆ ಮತ್ತು ಏನು ಹೊರಗಡೆ ಹೋಗ್ತಾ ಇದೆ ಅಲ್ವಾ, ಇದು ಎರಡಕ್ಕೆ ಸಂಬಂಧಪಟ್ಟ ಹಾಗೆ ಗ್ಯಾಪ್ ಇದೆ, ಅದಕ್ಕೆ ನಾವು ವ್ಯಾಪಾರ ಕೊರತೆ ಅಂತ ಹೇಳ್ತೇವೆ. ಹೈಯರ್ ಗ್ಲೋಬಲ್ ಗೋಲ್ಡ್ ಪ್ರೈಸಸ್ ಅಂಡ್ ಸ್ಟ್ರಾಂಗ್ ಡೊಮೆಸ್ಟಿಕ್ ಡಿಮ್ಯಾಂಡ್ ಫಾರ್ ಗೋಲ್ಡ್ ಅಂಡ್ ಸಿಲ್ವರ್ ವರ್ ಕೀ ಫ್ಯಾಕ್ಟರ್ಸ್ ಪುಷಿಂಗ್ ಅಪ್ ಇಂಪೋರ್ಟ್ ಬಿಲ್ಸ್, ಇನ್ಕ್ರೀಸಿಂಗ್ ದಿ ಓವರ್ ಆಲ್ ಟ್ರೇಡ್ ಇಂಬ್ಯಾಲೆನ್ಸ್. ಜಾಸ್ತಿ ನಮ್ಮ ದೇಶದಲ್ಲಿ ಗೊತ್ತಿದೆ ನಿಮಗೆ, ಗೋಲ್ಡ್ಗಿರೋದು ಸಿಲ್ವರ್ಗಿರುವಂತಹ ಒಂದು ಮಹತ್ವ, ಅದಕ್ಕೆ ಇಡುವಂತಹ ಬೇಡಿಕೆಯಿಂದಾಗಿ ಇನ್ನಷ್ಟು ಡಿಮ್ಯಾಂಡ್ ಮುಂದಿನ ದಿನಗಳಲ್ಲೂ ಮುಂದುವರಿಬಹುದು. ಅವಾಗ ಇಂಪೋರ್ಟ್ ಬಿಲ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಇಂಪೋರ್ಟ್ ಮಾಡ್ಕೊಳ್ಳೋ ಒಂದು ಪ್ರಾಬ್ಲಮ್ಮು, ಅಥವಾ ನಮ್ಮ ಟ್ರೇಡ್ ಡೆಫಿಸಿಟ್ ಇನ್ನಷ್ಟು ಜಾಸ್ತಿ ಆಗ್ತಾ ಹೋಗ್ಬಹುದು. ಓವರ್ ಆಲ್ ಆಗಿ ಟ್ರೇಡ್ ಇಂಬ್ಯಾಲೆನ್ಸ್ ಆಗಿರುತ್ತೆ, ಇಂಪೋರ್ಟ್ ಜಾಸ್ತಿ ಆಗ್ತಾ ಇರುತ್ತೆ, ಎಕ್ಸ್ಪೋರ್ಟ್ ಕಡಿಮೆ ಆಗ್ಬಿಡುತ್ತೆ. ಇದಾದ್ಮೇಲೆ ಶಶಿ ತರೂರ್ ಅವರದ್ದು ಒಂದು ಆರ್ಟಿಕಲ್ ಇತ್ತು, ಅದು ನಿನ್ನೆ ಬಂದಿತ್ತು, ಆದರೆ ನಿನ್ನೆ ನಾವು ಬೇರೆ ನ್ಯೂಸ್ಗಳನ್ನ ನೋಡಿದ್ರಿಂದ ಇವತ್ತು ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಡೆಲ್ಲಿಸ್ ಏರ್ ಅ ವಿಕೆಡ್ ಪ್ರಾಬ್ಲಮ್ ಇನ್ ನೀಡ್ ಆಫ್ ಬೋಲ್ಡ್ ಸೊಲ್ಯೂಷನ್. ಇದು ದೆಹಲಿ ಬಗ್ಗೆ ಮಾತ್ರ ಇರುವಂತಹ ಒಂದು ಆರ್ಟಿಕಲ್ ಅಂತ ನಾವು ನೋಡ್ಲಿಕ್ಕೆ ಬರೋದಿಲ್ಲ, ಅದರ ಬದಲು ಏರ್ ಕ್ವಾಲಿಟಿ ಅಥವಾ ವಾಯು ಮಾಲಿನ್ಯದ ಬಗ್ಗೆ ನಾವು ಸರಿಯಾಗಿ ನೋಡ್ಕೋಬೇಕು. ವೈ ಡೆಲ್ಲಿಸ್ ಏರ್ ಪೊಲ್ಯೂಷನ್ ಇಸ್ ಅ ಕ್ರೈಸಿಸ್. ಯಾಕೆ ಇದೊಂದು ದೊಡ್ಡ ಸಮಸ್ಯೆ? ನೋಡಿ, ಎವ್ರಿ ವಿಂಟರ್, ಪ್ರತಿ ಚಳಿಗಾಲದಲ್ಲೂ ದೆಹಲಿಯಲ್ಲಿ ಟಾಕ್ಸಿಕ್ ಸ್ಮಾಗ್ ಕವರ್ ಆಗ್ಬಿಡುತ್ತೆ. AQI ಏರ್ ಕ್ವಾಲಿಟಿ ಇಂಡೆಕ್ಸು 400ಕ್ಕಿಂತ ಜಾಸ್ತಿ ಹೋಗ್ಬಿಡುತ್ತೆ, ಅದು ಸಿವಿಯರ್ ಕ್ಯಾಟಗರಿ. ಅದು ಸ್ಕೂಲ್ಗಳು ಕ್ಲೋಸ್ ಆಗುತ್ತೆ, ಫ್ಲೈಟ್ಗಳು ಡಿಲೇ ಆಗುತ್ತೆ, ಮತ್ತೆ ಬ್ರೀತಿಂಗ್, ಉಸಿರಾಟದ ಸಮಸ್ಯೆ ಜಾಸ್ತಿ ಬಂದ್ಬಿಡುತ್ತೆ. ಬ್ರೀತಿಂಗ್ ಬಿಕಮ್ಸ್ ಡಿಫಿಕಲ್ಟ್. ಇಟ್ಸ್ ನಾಟ್ ಅ ಸೀಸನಲ್ ಇನ್ಕನ್ವೀನಿಯನ್ಸ್, ಇಟ್ಸ್ ಅ ಕ್ರಾನಿಕ್ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ. ಏನೋ ಒಂದು ವರ್ಷ ಸೀಸನ್ ಅಲ್ಲಿ ಈ ತರ ಆಯ್ತು, ಏನೋ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತಲ್ಲ, ಇದು ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಅಂಥ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭ ಇದು. ಲಾಂಗ್ ಟರ್ಮ್ ಎಕ್ಸ್ಪೋಜರ್ ರೆಡ್ಯೂಸಸ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬೈ ಅಪ್ ಟು 10 years. ನೋಡಿ, ನೀವು ಒಂದು ವೇಳೆ ಇದರ ಅರ್ಥ ಏನು, ದೆಹಲಿಯಲ್ಲಿ ಇಂಥ ಒಂದು ವಾತಾವರಣದಲ್ಲಿ, ಕಲುಷಿತ ವಾತಾವರಣದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಜೀವಿಸಿದ್ರೆ 10 ವರ್ಷ ಬೇಗನೆ ಸಾಯ್ತೀರಾ. ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ ಹೇಳೋದಾದ್ರೆ, ಸಾಮಾನ್ಯವಾಗಿ ಓವರ್ ಆಲ್ ಆಗಿ ಎಲ್ಲರೂ ಬದುಕೋದು 70 ವರ್ಷ ಅಂತಂದ್ರೆ, ದೆಹಲಿಯಲ್ಲೇ ಮೊದಲಿಂದ ವಾಸ ಮಾಡ್ತಿರೋರು 60 ವರ್ಷಗಳಿಗೆ ಸಾಯಬಹುದು. ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತಂದ್ರೆ ಜೀವಿತಾವಧಿ ಎಷ್ಟಿರಬಹುದು ಅನ್ನೋದು. ಹಾಗಾಗಿ 10 ವರ್ಷ ಕಡಿಮೆ ಆಗ್ಬಿಡುತ್ತೆ, ರೆಡ್ಯೂಸ್ ಆಗುತ್ತೆ. ಉದಾಹರಣೆಗೆ ಶಾರ್ಪ್ ರೈಸ್ ಇನ್ ಅಸ್ತಮಾ, COPD, ಲಂಗ್ ಇನ್ಫೆಕ್ಷನ್, ಇದೆಲ್ಲ ರೋಗಗಳು ಬರ್ತಾ ಹೋಗುತ್ತೆ. ಹಾರ್ಟ್ ಅಟ್ಯಾಕ್ ನ ರಿಸ್ಕ್ ಜಾಸ್ತಿ ಆಗುತ್ತೆ, ಸ್ಟ್ರೋಕ್, ಕ್ಯಾನ್ಸರ್ ಬರ್ಬೋದು. ಇನ್ನು ವಾಟ್ ಮೇಕ್ಸ್ ಡೆಲ್ಲಿ ಪೊಲ್ಯೂಷನ್ ಡಿಫಿಕಲ್ಟ್ ಟು ಸಾಲ್ವ್. ಹಾಗಾದ್ರೆ ಯಾಕೆ ಕಷ್ಟ ಆಗ್ತಾ ಇದೆ, ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್? ದೆಹಲಿ ಏರ್ ಕ್ರೈಸಿಸ್ ವಿಕೆಡ್ ಪ್ರಾಬ್ಲಮ್ ಅಂತಂದ್ರೆ ಮೆನಿ ಕಾಸಸ್ ಕಾಂಪ್ಲೆಕ್ಸ್ ಇಂಟರ್ಲಿಂಕೇಜ್. ಒಂದೇ ವಿಷಯದಿಂದ ಆಗ್ತಾ ಇರೋದಲ್ಲ ಇದು,
ಸಾಲ್ವ್ ಮಾಡಬೇಕು ಅಂತಂದ್ರೆ ತುಂಬಾ ಕಡೆ ಇರುವಂತ ಲಿಂಕ್ಗಳನ್ನ ಡಿಸ್ಕಸ್ ಮಾಡಿ ಅದನ್ನ ಸರಿಪಡಿಸ್ಕೋಬೇಕಾಗತ್ತೆ. ಇಂಟರ್ಲಿಂಕ್ ಇರುತ್ತೆ ತುಂಬಾ ಕಡೆ. ಜಿಯೋಗ್ರಾಫಿಕಲ್ ನೋಡಿ, ಮೊದಲನೇದು ಡೆಲ್ಲಿ ಇಸ್ ಇನ್ ಬೇಸಿನ್ ಅಲ್ವಾ, ಅರಾವಳಿ ಹಿಲ್ ಬ್ಲಾಕ್ ಇದೆ ಈ ಕಡೆ, ಬ್ಲಾಕ್ ವಿಂಡ್, ಹಂಗಾಗಿ ಬೇಸಿನ್ ಅದು. ವಿಂಟರ್ ಟೆಂಪರೇಚರ್ ಇನ್ವರ್ಷನ್ ಆಗ್ತಾ ಇರುತ್ತೆ, ಆವಾಗ ಪೊಲ್ಯೂಟೆಂಟ್ಗಳು ಟ್ರ್ಯಾಪ್ ಆಗ್ಬಿಡುತ್ತೆ. ಟೆಂಪರೇಚರ್ ಇನ್ವರ್ಷನ್ ಜಿಯೋಗ್ರಫಿಲಿ ಓದ್ತೀರಿ ನೀವು, ಟ್ರ್ಯಾಪ್ ಆಗ್ಬಿಡುತ್ತೆ ಪೊಲ್ಯೂಟೆಂಟ್ಸ್ಗಳು ಗ್ರೌಂಡಿನ ಹತ್ರ. ಗ್ಯಾಸ್ ಚೇಂಬರ್ ತರ ಎಲ್ಲ ಪೊಲ್ಯೂಟೆಂಟ್ಗಳು ಅಂತಂದ್ರೆ ಒಳಗಡೆನೆ ಕ್ಲೋಸ್ ಆಗಿ ಗ್ರೌಂಡಿಗೆ ಹತ್ರ ಆಗಿರೋದು, ಮೇಲ್ಗಡೆ ಎಲ್ಲ ಕಡೆ ಸ್ಪ್ರೆಡ್ ಆಗೋದಿಲ್ಲ, ಅಲ್ಲೇ ಸಿಕ್ಕಾಕೊಂಡ್ಬಿಡುತ್ತೆ. ಮ್ಯಾನ್ ಮೇಡ್ ಫ್ಯಾಕ್ಟರ್ಸ್ ಗಳಲ್ಲಿ ಏನ್ ಬರುತ್ತೆ, 73 ಲ್ಯಾಕ್ ವೆಹಿಕಲ್ಗಳಿದೆ. ಇಷ್ಟೊಂದು ವೆಹಿಕಲ್ಗಳಿದ್ಮೇಲೆ ಅವುಗಳಿಂದ ಹೊಗೆ ಬರ್ದೇ ಇರುತ್ತಾ, ನೈಟ್ರೋಜನ್ ಆಕ್ಸೈಡ್, ಪರ್ಟಿಕ್ಯುಲೇಟ್ ಮ್ಯಾಟರ್ಗಳು, ಡಸ್ಟ್ ಫ್ರಮ್ ಕನ್ಸ್ಟ್ರಕ್ಷನ್ ಅಲ್ವಾ, ಕಾನ್ಸ್ಟೆಂಟ್ ಆಗಿ ಕನ್ಸ್ಟ್ರಕ್ಷನ್ ಯಾವ್ದಾದ್ರು ಆಗ್ತಾನೆ ಇರುತ್ತೆ, ಅಲ್ಲೂ ಸಹ ಕಾನ್ಸ್ಟೆಂಟ್ ಹೈ ಪರ್ಟಿಕ್ಯುಲೇಟ್ಸ್ ಹೊರಗಡೆ ಬರ್ತಾ ಇರುತ್ತೆ ವಾತಾವರಣಕ್ಕೆ. ಇನ್ನು ಆಯಿಲ್ ಡೀಸೆಲ್ ಇಂಜಿನ್ಗಳಿದೆ, ಅವು ಸಹ ಟಾಕ್ಸಿಕ್ ಎಮಿಷನ್ ಮಾಡುತ್ತವೆ. ಇಂಡಸ್ಟ್ರಿಯಲ್ಲೂ ಕೋಲ್ ಪ್ಲಾಂಟ್ಸ್ ಹತ್ರ ಇದೆ, ಕಂಟಿನ್ಯೂಸ್ ಆಗಿ ಪೊಲ್ಯೂಷನ್ ಆಗ್ತಾನೆ ಇರುತ್ತೆ. ವೇಸ್ಟ್ ಅನ್ನ ಬರ್ನ್ ಮಾಡ್ತಾರೆ, ಟಾಕ್ಸಿಕ್ ಫ್ಯೂಮ್ಗಳು ಬರುತ್ತೆ ಅದರಿಂದ. ಸ್ಟಬಲ್ ಬರ್ನಿಂಗು ಪಂಜಾಬ್ ಹರಿಯಾಣದಲ್ಲಿ ಮಾಡೋದು, ಇಲ್ಲಿ ಬಂದು ಅದು ಸಡನ್ ಆಗಿ ಸೀಸನಲ್ ಸ್ಪೈಕ್ ಆಗುತ್ತೆ. ಗೌರ್ಮೆಂಟ್ ಎಫರ್ಟ್ ಎಕ್ಸಿಸ್ಟ್ ಅಲ್ವಾ, ಸರ್ಕಾರ ಏನು ಮಾಡ್ತಿಲ್ಲ ಅಂತಲ್ಲ. BS6 ಫ್ಯೂಯಲ್ ಕೆಲವೊಂದನ್ನು ಬ್ಯಾನ್ ಮಾಡೋದು, ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿಗಳ ಬಗ್ಗೆ ಇದೆಲ್ಲ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಆದ್ರೆ ಪೊಲ್ಯೂಷನ್ ಸ್ಟಿಲ್ ಎಕ್ಸೀಡ್ ಸೇಫ್ ಲಿಮಿಟ್ಸ್ ಇಯರ್ ಅರೌಂಡ್. ಅಂದ್ರೆ ಯಾವಾಗ ನೋಡಿದ್ರು ಪೊಲ್ಯೂಷನ್ ಜಾಸ್ತಿನೇ ಇರುತ್ತೆ ಅನ್ಕೊಳಕ್ಕಿಂತ, ಒಂದು ಲಿಮಿಟ್ ಹಾಕೊಂಡ್ರೆ ಅದಕ್ಕಿಂತ ಜಾಸ್ತಿನೇ ಪೊಲ್ಯೂಷನ್ ಇರುತ್ತೆ. ಸ್ಟಬಲ್ ಬರ್ನಿಂಗ್ ಕಂಟಿನ್ಯೂ ಆಗ್ತಾ ಇದೆ, ಯಾಕಂತಂದ್ರೆ ಫಾರ್ಮರ್ಸ್ ಹ್ಯಾವ್ ನೋ ಅಫೋರ್ಡೆಬಲ್ ಅಲ್ಟರ್ನೇಟಿವ್ಸ್ ಟು ಡಿಸ್ಪೋಸ್ ಕ್ರಾಪ್ ರೆಸಿಡ್ಯೂ. ಆ ಕೃಷಿ ತ್ಯಾಜ್ಯವನ್ನ ಡಿಸ್ಪೋಸ್ ಮಾಡ್ಲಿಕ್ಕೆ ಬೇರೆ ದಾರಿ ಸಿಗ್ತಾ ಇಲ್ಲ ಈಸಿಯಾಗಿರೋದು ಅವರಿಗೆ. ಸಬ್ಸಿಡೀಸ್ ಎಕ್ಸಿಸ್ಟ್ ಬಟ್ ಆರ್ ನಾಟ್ ಇನಫ್. ಅವ್ರಿಗೆ ಸಬ್ಸಿಡಿ ಕೊಟ್ಟಿದ್ರು ಸಾಕಾಗೋದಿಲ್ಲ. ಅವಾಗ ಏನ್ ಮಾಡ್ತಾರೆ, ಅವ್ರು ಚೀಪ್ ಮೆಥಡ್ ಅನ್ನ ಫಾಲೋ ಮಾಡ್ಲಿಕ್ಕೆ ನೋಡ್ತಾರೆ. ಚೀಪೆಸ್ಟ್ ಮತ್ತೆ ಫಾಸ್ಟೆಸ್ಟ್ ಮೆಥಡ್ ಏನ್ ಮಾಡೋದು, ಬರ್ನ್ ಮಾಡೋದು, ಅದನ್ನ ಸುಟ್ಬಿಡೋದು. ವಾಟ್ ಅದರ್ ಸಿಟೀಸ್ ಡಿಡ್ ಸಕ್ಸಸ್ಫುಲಿ, ಬೇರೆ ಸಿಟೀಸ್ಗಳಲ್ಲಿ ಏನಾಗ್ತಾ ಇದೆ, ಲಂಡನ್ ನಲ್ಲಿ ಅಲ್ಟ್ರಾ ಲೋ ಎಮಿಷನ್ ಝೋನ್ ಗಳನ್ನ ಮಾಡಿದ್ದಾರೆ, ಕಂಜೆಷನ್ಗೆ ಟ್ಯಾಕ್ಸ್ ಅನ್ನ ಹಾಕ್ತಾರೆ, ಕ್ಲೀನ್ ಟ್ರಾನ್ಸ್ಪೋರ್ಟ್ ಮಾಡ್ಕೊಂಡಿದ್ದಾರೆ. ಲಾಸ್ ಏಂಜಲೀಸ್ ಅಲ್ಲಿ ಸ್ಟ್ರಿಕ್ಟ್ ಲಾಗಳಿದೆ, ರಿಯಲ್ ಟೈಮ್ ಮಾನಿಟರಿಂಗ್ ಇದೆ, ಹೆವಿ ಇಂಡಸ್ಟ್ರಿ ಕಂಟ್ರೋಲ್ ಇದೆ. ಹಾಗಾಗಿ ದೆಹಲಿ ಸಹ ಇದನ್ನ ಅಡಾಪ್ಟ್ ಮಾಡ್ಕೋಬೇಕು. ಹಾಗಾದ್ರೆ ಇಂಡಿಯಾ ಏನ್ ಮಾಡಬೇಕು, ಬೋಲ್ಡ್ ಸೊಲ್ಯೂಷನ್ ಗಳನ್ನ ತಗೋಬೇಕು. ಸ್ಟ್ರಿಕ್ಟ್ ಎನ್ಫೋರ್ಸ್ಮೆಂಟ್, ಬ್ಯಾನ್ ಡರ್ಟಿ ಫ್ಯೂಯಲ್ಸ್ ಪರ್ಮನೆಂಟ್ಲಿ. ಈ ಫ್ಯೂಯಲ್ಗಳು ಜಾಸ್ತಿ ಕಲುಷಿತತೆಯನ್ನು ಉಂಟು ಮಾಡ್ತಾವಲ್ವಾ, ಬ್ಯಾನ್ ಮಾಡೋದು. ಹೆವಿಯರ್ ಪೆನಾಲ್ಟೀಸ್ ಫಾರ್ ಕನ್ಸ್ಟ್ರಕ್ಷನ್, ಡಸ್ಟ್ ಅಂಡ್ ನಾನ್ ಕಂಪ್ಲೈಂಟ್ ವೆಹಿಕಲ್ಸ್. ಡರ್ಟಿ ಡಜನ್ ಅಂತ ಸಹ ಕೆಲವೊಂದು ಕಡೆ ಬರ್ತಾ ಇರುತ್ತೆ, ಅದು ಸಹ ಇಂಪಾರ್ಟೆಂಟ್. ಡರ್ಟಿ ಫ್ಯೂಯಲ್ಗಳು ಯಾವ್ದು ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇನ್ನು ಹೆವಿಯರ್ ಪೆನಾಲ್ಟಿ, ಕನ್ಸ್ಟ್ರಕ್ಷನ್ ಡಸ್ಟ್ ಮತ್ತೆ ನಾನ್ ಕಂಪ್ಲೈಂಟ್ ವೆಹಿಕಲ್ಸ್, ನಿಯಮಗಳನ್ನ ಯಾರು ಫಾಲೋ ಮಾಡೋದಿಲ್ವೋ ಅವರಿಗೆ ಪೆನಾಲ್ಟಿ ಹಾಕೋದು. ಮೊಬಿಲಿಟಿ ರಿಫಾರ್ಮ್ಸ್ಗಳು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮತ್ತೆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಜಾಸ್ತಿ ಪ್ರಮೋಟ್ ಮಾಡಬೇಕು. ಮತ್ತೆ ಡಿಸ್ಇನ್ಸೆಂಟಿವೈಸ್ ಪ್ರೈವೇಟ್ ಕಾರ್ಸ್, ಪಾರ್ಕಿಂಗ್ ಫೀಸ್ ಗಳನ್ನ ಜಾಸ್ತಿ ಮಾಡೋದು, ಕಂಜೆಷನ್ ಚಾರ್ಜ್ ಗಳನ್ನ ಹಾಕೋದು. ಆ ತರ ಮಾಡಿದಾಗ ಪ್ರೈವೇಟ್ ಕಾರ್ಗಳನ್ನ ಬಳಸುವವರ ಸಂಖ್ಯೆ ಕಡಿಮೆ ಆಗಬಹುದು. ಇನ್ನು ಫಾರ್ಮರ್ ಫೋಕಸ್ ಸೊಲ್ಯೂಷನ್ ನೋಡೋದಾದ್ರೆ, ಮಷಿನ್ಸ್ ಫಾರ್ ರೆಸಿಡ್ಯೂ ಮ್ಯಾನೇಜ್ಮೆಂಟ್, ತ್ಯಾಜ್ಯವನ್ನ ನಿರ್ವಹಣೆ ಮಾಡಲಿಕ್ಕೆ ಮಷಿನ್ ಗಳನ್ನ ಯೂಸ್ ಮಾಡೋದು, ಬಯೋಫ್ಯೂಯಲ್ ಯೂನಿಟ್ ಗಳನ್ನ ಓಪನ್ ಮಾಡೋದು. ಇನ್ಸೆಂಟಿವ್ ಬೇಸ್ಡ್ ಅಪ್ರೋಚ್ ಅಲ್ವಾ, ಪನಿಷ್ಮೆಂಟ್ ಇದ್ರೆ ಮಾತ್ರ ಸಾಕಾಗೋದಿಲ್ಲ, ಅವರಿಗೆ ಇನ್ಸೆಂಟಿವ್ ಇರಬೇಕು. ಅದರ ಅರ್ಥ ಏನು, ಏನಾದ್ರೂ ತಪ್ಪುಗಳಾದ್ರೆ ಅದಕ್ಕೆ ಶಿಕ್ಷೆ ಇರೋ ತರಾನೇ ಸರಿಯಾದ ಕೆಲಸ ಮಾಡಿದಾಗ ಅದಕ್ಕೆ ರಿವಾರ್ಡ್ ಇರಬೇಕು ಅಲ್ವಾ. ಆ ರಿವಾರ್ಡ್ಗಳು ಇದ್ದಾಗ ಅದ್ರ ಕಡೆ ಆಕರ್ಷಿತರಾಗ್ತಾರೆ. ಮನುಷ್ಯನ ಬಿಹೇವಿಯರ್ ಅನ್ನ ಡಿಸೈಡ್ ಮಾಡೋದೇ ಈ ರಿವಾರ್ಡ್ ಮತ್ತೆ ಪನಿಷ್ಮೆಂಟ್. ಬಹಳ ಸಮಯದಲ್ಲಿ ಒಳ್ಳೇದು ಮಾಡೋದಕ್ಕೆ ರಿವಾರ್ಡ್ ಇದ್ದಾಗ ಒಳ್ಳೇದನ್ನ ಜಾಸ್ತಿ ಮಾಡ್ತಾರೆ, ಅಥವಾ ರಿವಾರ್ಡ್ ಆದ್ರೂ ಇರಬೇಕು ಜಾಸ್ತಿ, ಅಥವಾ ಕೆಟ್ಟದ್ದು ಮಾಡಿದ್ರೆ ಪನಿಷ್ಮೆಂಟ್ ಆದ್ರೂ ಇರಬೇಕು. ಇದು ಎರಡು ಇದ್ದಾಗ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ. ಟ್ರಾನ್ಸ್ಪರೆನ್ಸಿಯಲ್ಲಿ ರಿಯಲ್ ಟೈಮ್ ಪಬ್ಲಿಕ್ ಮಾನಿಟರಿಂಗ್ ಆಫ್ ಏರ್ ಕ್ವಾಲಿಟಿ, ಈ ಏರ್ ಕ್ವಾಲಿಟಿ ಗುಣಮಟ್ಟ ಎಷ್ಟಿದೆ ಅನ್ನೋದನ್ನ ಕರೆಕ್ಟ್ ಆಗಿ ಮಾನಿಟರ್ ಮಾಡ್ತಾನೆ ಇರಬೇಕು. ಇಂಡಸ್ಟ್ರೀಸ್ ಶುಡ್ ರಿಪೋರ್ಟ್ ದರ್ ಎಮಿಷನ್ ಓಪನ್ಲಿ, ಬೇರೆ ಬೇರೆ ಕೈಗಾರಿಕೆಗಳಿರಬಹುದು, ಕಾರ್ಖಾನೆಗಳು, ಉದ್ಯಮಗಳು ತಮ್ಮ ಎಮಿಷನ್ ರಿಪೋರ್ಟ್ ಅನ್ನ ಟ್ರಾನ್ಸ್ಪರೆಂಟ್ ಆಗಿ ಓಪನ್ ಆಗಿ ಎಲ್ಲ ಕಡೆ ಅದನ್ನ ಪ್ರಸ್ತುತಪಡಿಸಬೇಕು. ಹೆಲ್ತ್ ಪ್ರೊಟೆಕ್ಷನ್ ನೋಡೋದಾದ್ರೆ, ಹಾಸ್ಪಿಟಲ್ ರೆಡಿನೆಸ್ ಡ್ಯೂರಿಂಗ್ ವಿಂಟರ್ ಪೀಕ್ಸ್, ವಿಂಟರ್ ಇದ್ದಾಗಲೇ ಜಾಸ್ತಿ ಸಮಸ್ಯೆ ಬರೋದು, ಆವಾಗ ಹಾಸ್ಪಿಟಲ್ಗಳಲ್ಲಿ ರೆಡಿನೆಸ್, ಪ್ರಿಪೇರ್ಡ್ನೆಸ್ ಅಂತ ಸಹ ಹೇಳ್ಬಹುದು. ಅಂತಹ ವಿಷಯಗಳು ಜಾಸ್ತಿ ಆಗುತ್ತೆ ಈಗ ಅಂತ ಗೊತ್ತಿದ್ದು ಮತ್ತೆ ಅಲ್ಲಿ ಸಮಸ್ಯೆಗಳು ಎದುರಾಗಬಾರದು. ಪ್ರಿವೆಂಟಿವ್ ಮೆಡಿಕಲ್ ಕೇರ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್, ಗೊತ್ತಿದೆ ನಿಮ್ಗೆ. ಹಾಗಾಗಿ ಯಾವಾಗ್ಲೂ ನಾವು ರೋಗ ಬಂದ ಮೇಲೆ ಪರಿಹಾರ ಹುಡ್ಕೋದಲ್ಲ, ರೋಗ ಬರದೇ ಇರೋ ತರ ನೋಡ್ಕೊಳ್ಬೇಕು. ಸಿಟಿಸನ್ ರೆಸ್ಪಾನ್ಸಿಬಿಲಿಟಿ ಸಹ ಇದೆ ಅಲ್ವಾ. ಇಟ್ ಇಸ್ ನಾಟ್ ಜಸ್ಟ್ ದಿ ಗವರ್ಮೆಂಟ್ಸ್ ಪ್ರಾಬ್ಲಮ್,
ಬಿಹೇವಿಯರಲ್ ಪ್ರಾಬ್ಲಮ್ ಸಹ ಹೌದು. ಕ್ರ್ಯಾಕರ್ಸ್ಗಳನ್ನ ಪಟಾಕಿ ಸಿಡಿಸೋದು, ಮತ್ತೆ ರೋಡ್ ಡಸ್ಟ್, ಪರ್ಸನಲ್ ಕನ್ಸ್ಟ್ರಕ್ಷನ್ ಇಂದ ರೋಡಲ್ಲಿ ಡಸ್ಟ್ ಆಗ್ತಾ ಇರುತ್ತೆ. ಪರ್ಸನಲ್ ವೆಹಿಕಲ್ ಅನ್ನ ಓವರ್ ಯೂಸ್ ಮಾಡ್ತಾ ಇದ್ದಾರೆ. ಪಬ್ಲಿಕ್ ಮಸ್ಟ್ ಡಿಮ್ಯಾಂಡ್ ಕ್ಲೀನರ್ ಏರ್ ಅಂಡ್ ಚೇಂಜ್ ಹ್ಯಾಬಿಟ್ಸ್ ಅಕಾರ್ಡಿಂಗ್ಲಿ. ಹೌದು, ಪಬ್ಲಿಕ್ಕಿಗೆ, ಜನರಿಗೆ ಕ್ಲೀನ್ ಏರ್ ಅನ್ನ ಡಿಮ್ಯಾಂಡ್ ಮಾಡುವ ರೈಟ್ ಇದೆ. ಆದರೆ ಅವರು ತಮ್ಮ ಹ್ಯಾಬಿಟ್ಸ್ಗಳನ್ನ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಡೆಲ್ಲಿಸ್ ಪೊಲ್ಯೂಷನ್ ಇಸಂಟ್ ಕೆಮಿಸ್ಟ್ರಿ ಪ್ರಾಬ್ಲಮ್ ಅಲೋನ್. ಕೆಮಿಸ್ಟ್ರಿ ಪ್ರಾಬ್ಲಮ್ ಮಾತ್ರ ಅಲ್ಲ, ಇದು ಜಿಯೋಗ್ರಫಿ ಇದೆ, ಇದರಲ್ಲಿ ಗವರ್ನೆನ್ಸ್ ಇದೆ, ಹ್ಯೂಮನ್ ಬಿಹೇವಿಯರ್ ಇದೆ. ನೋಡಿ, ಈ ತರ ಮೇನ್ಸ್ ಅಲ್ಲಿ ಆನ್ಸರ್ ರೈಟಿಂಗ್ ಬರಬೇಕಾದ್ರೂ ಇಷ್ಟು ಡೈಮೆನ್ಷನ್ಗಳು ಬರಬೇಕು. ಈಗ ಎನ್ವೈರ್ಮೆಂಟ್ ಇಶ್ಯೂ ಇದು ಅಲ್ವಾ. ಸಾಮಾನ್ಯವಾಗಿ ನೋಡಿದ್ರೆ ಎನ್ವೈರ್ಮೆಂಟ್ ಅಲ್ಲಿ ಬರುವಂತ ಪೊಲ್ಯೂಷನ್ ಅನ್ನೋ ಪ್ರಾಬ್ಲಮ್. ನಾವೇನ್ ಮಾಡ್ತೇವೆ, ಸಿಂಪಲ್ ಆಗಿ ನ್ಯಾರೋ ಮೈಂಡ್ ಇದ್ರೆ ಪೊಲ್ಯೂಷನ್ ಅಂತಂದ್ರೆ ಏನು, ಅದ್ರ ಏರ್ ಕ್ವಾಲಿಟಿ ಏನು ಬರುತ್ತೆ, ಅದ್ರ ಜೊತೆ ಇದಕ್ಕೆ ಸಂಬಂಧಪಟ್ಟಾಗೆ ಸರ್ಕಾರ ಏನ್ ಮಾಡಿದೆ, ಮುಂದೆ ಏನ್ ಮಾಡ್ಬೇಕು, ಜಸ್ಟ್ ಬರ್ದು ಮುಗಿಸ್ಬಿಡ್ತೇವೆ. ಆದ್ರೆ ಅದಕ್ಕೆ ರೀಸನ್ ಎಲ್ಲ ಬರಿಬೇಕಾದ್ರೆ ನೋಡಿ, ಜಿಯೋಗ್ರಫಿ ಇಂಪಾರ್ಟೆಂಟ್, ಗವರ್ನೆನ್ಸ್ ಇಂಪಾರ್ಟೆಂಟ್, ಹ್ಯೂಮನ್ ಬಿಹೇವಿಯರ್ ಇಂಪಾರ್ಟೆಂಟ್. ಈ ತರ ಡಿಫ್ರೆಂಟ್ ಡೈಮೆನ್ಷನ್ಗಳನ್ನ ಆಡ್ ಮಾಡಿದಾಗ ಅಲ್ಲಿ ವ್ಯಾಲ್ಯೂ ಎಡಿಷನ್ ಅಂತ ನಾವು ಕರಿತೇವೆ. ಇಲ್ದಿದ್ರೆ ಎಲ್ರು ಒಂದೇ ತರ ಬರೀತಾರೆ, ಜನರಲೈಸ್ ಆನ್ಸರಿಗೆ ಮಾರ್ಕ್ಸ್ ಜಾಸ್ತಿ ಬರೋದಿಲ್ಲ ಈಗೀಗ. ಇಫ್ ಇಂಡಿಯಾ ಡಿಲೇಸ್ ಬೋಲ್ಡ್ ಆಕ್ಷನ್, ಹಾಸ್ಪಿಟಲ್ ವಿಲ್ ಓವರ್ಫ್ಲೋ. ಒಂದ್ ವೇಳೆ ಡಿಲೇ ಮಾಡ್ತಾ ಇದ್ರೆ, ಇನ್ನೂ ಸಹ ಡಿಲೇ ಮಾಡ್ತಾ ಇದ್ರೆ ಹಾಸ್ಪಿಟಲ್ ಓವರ್ಫ್ಲೋ ಆಗುತ್ತೆ, ಎಕನಾಮಿಕ್ ಪ್ರೊಡಕ್ಟಿವಿಟಿ ಫಾಲ್ ಆಗುತ್ತೆ, ಜನರೇಷನ್ ಹೆಲ್ತ್ ವಿಲ್ ಬಿ ಪರ್ಮನೆಂಟ್ಲಿ ಡ್ಯಾಮೇಜ್. ಮುಂದಿನ ಒಂದು ಜನಾಂಗದ ಹೆಲ್ತ್ ಪರ್ಮನೆಂಟ್ ಆಗಿ ಡ್ಯಾಮೇಜ್ ಆಗ್ಬಿಡುತ್ತೆ. ಹಾಗಾಗಿ ಕ್ಲೀನ್ ಏರಿಗೆ ಏನ್ ಬೇಕು, ಅರ್ಜೆನ್ಸಿ, ಆದಷ್ಟು ಬೇಗ ಸರಿಯಾದ ಕ್ರಮಗಳನ್ನ ಕೈಗೊಳ್ಳಬೇಕು. ಸೈನ್ಸ್, ನಾವು ಫಾಲೋ ಮಾಡುವಂತಹ ಮೆಥಡ್ಗಳು ಸೈನ್ಸ್ ಬೇಸ್ ಆಗಿರಬೇಕು, ವೈಜ್ಞಾನಿಕವಾಗಿರಬೇಕು, ಸ್ಟ್ರಾಂಗ್ ಲಾಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು, ಮತ್ತೆ ಜನರ ಪಾಲ್ಗೊಳ್ಳುವಿಕೆ ಸಹ ಬಹಳ ಇಂಪಾರ್ಟೆಂಟ್. ಇದೆಲ್ಲ ಇದ್ದಾಗ ಧೈರ್ಯ ಅಂತ ಅಲ್ಲ, ಎಲ್ಲೇ ಇಂತಹ ಸಮಸ್ಯೆಗಳು ಬಂದು ಅದನ್ನು ನಿವಾರಿಸಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಪ್ರಮುಖವಾದ ಅಂಶಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.